ಎಸ್ ವೀಕ್ಷಕರೇ, ನೀವೆಲ್ಲ ನೋಡ್ತಿದ್ದೀರಾ ಡಾಕ್ಟರ್ ಬಾಸ್. ನಮ್ಮ ಬ್ರೈನ್ ಹೆಲ್ತ್ ಎಷ್ಟು ಚೆನ್ನಾಗಿರ್ಬೇಕು, ನಮ್ಮ ಕಣ್ಣಿನ ಆರೋಗ್ಯ ಯಾವ ರೀತಿ ಇರಬೇಕು, ನಾವು ಯಾವ ರೀತಿಯಾದಂತಹ ಆಹಾರಗಳನ್ನು ತಿಂದರೆ ನಮ್ಮ ಕಣ್ಣು ಚೆನ್ನಾಗಿರುತ್ತೆ ಅಥವಾ ಬ್ರೈನ್ ಚೆನ್ನಾಗಿರುತ್ತೆ, ಯಾವ ರೀತಿ ಮನಸ್ಥಿತಿ ಇರಬೇಕು, ಇದೆಲ್ಲವನ್ನ ಇವತ್ತಿನ ಒಂದು ಇಂಟರ್ವ್ಯೂ ಅಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನಮ್ಮೊಟ್ಟಿಗಿದ್ದಾರೆ ಡಾಕ್ಟರ್ ಭಾನು ಪ್ರಕಾಶ್, ನ್ಯೂರೋ ಸರ್ಜನಿಸ್ಟ್. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ಹಾ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿ. ಕೇಳದೆ ಬೇಡ, ಡಾಕ್ಟರ್ನೇ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದೀನಿ ನಾನು. ಸರ್, ಇವಾಗ ಕಣ್ಣಿನ ಬಗ್ಗೆ ಮಾತಾಡೋದಾದ್ರೆ, ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಥರ ಕಣ್ಣುಗಳಿರುತ್ತೆ. ಅಂದರೆ ನಮ್ಮ ಇಂಡಿಯಾಕ್ಕೆ ಬಂದರೆ, ನಮ್ಮ ಭಾರತ ದೇಶಕ್ಕೆ ಬಂದರೆ, ಒಂದು ಮಗು ಹುಟ್ಟಬೇಕಾದ್ರೆ ತಾಯಿಗೆ ಸಾಕಷ್ಟು ಆಸೆ ಇರುತ್ತೆ. ನನ್ನ ಮಗುಗೆ ಏನು ಬ್ಲೂ ಕಲರ್ ಐಸ್ ಇರಬೇಕು, ನೀಲಿ ಕಣ್ಣಿರಬೇಕು, ಅಥವಾ ಬ್ರೌನ್ ಕಲರು ಅಥವಾ ಕ್ಯಾಟ್ ಐಸ್ ಇರಬೇಕು, ಈ ರೀತಿ ಥಿಂಕ್ ಮಾಡ್ತಾಳೆ ತಾಯಿ. ಸೊ ಅದು ಯಾವ ರೀತಿ ಸರ್? ಭಾರತದಲ್ಲಿ ಡಿಫ್ರೆಂಟ್ ಕಲರ್ಸ್ ಆಫ್ ಐಸ್ ಇರುತ್ತೆ, ಯಾವ ರೀತಿ? ಕಣ್ಣು ಜನಾಂಗದ ಮೇಲೆ ಡಿಪೆಂಡ್ ಆಗುತ್ತೆ. ಹ್ಮ್. ಈಗ ಆಫ್ರಿಕನ್ಸು ಚರ್ಮನೂ ಕಪ್ಪಗಿರುತ್ತೆ, ಕಣ್ಣು ಕಪ್ಪಗಿರುತ್ತೆ. ಅದೇ ಯುರೋಪಿಯನ್ಸು ಚರ್ಮ ಬೆಳ್ಳಗಿರುತ್ತೆ, ನೀಲಿ ಕಣ್ಣಿರುತ್ತೆ. ಸೊ ಈಗ ಭಾರತೀಯರು ನಾವು ಏನಂದರೆ, ಭಾರತ ಭೂಖಂಡ ಆಫ್ರಿಕಾ ಖಂಡದಿಂದ ಬೇರ್ಪಟ್ಟು ಬಂದು ಏಷ್ಯಾ ಖಂಡನ ಒತ್ತಿ ಒತ್ತಿ ಹಿಮಾಲಯ ಪರ್ವತ ಮಾಡ್ತು ಅಂತ ಹೇಳ್ತೀವಿ. ಸೊ ಅಂದರೆ ಆಫ್ರಿಕಾ ಕಡೆಯಿಂದ ಬಂದಿದ್ದಾಗ ಆಫ್ರಿಕಾ ಖಂಡದಲ್ಲಿದ್ದ ಜನಾಂಗ ಥರ ಭಾರತದಲ್ಲಿ ಮೊದಲು ಜನರಿದ್ದರು. ಈಗಲೂ ಬೇಕಾದ್ರೆ ನೀವು ಕಾಡು ಮನುಷ್ಯರು, ಸೋಲಿಗರು ಅಂಥವ್ರನ್ನೆಲ್ಲ ನೋಡಿದ್ರೆ ಅದೇ ಥರ ಆಫ್ರಿಕನ್ಸ್ ಥರ ಗುಂಗುರು ಕೂದಲು, ಕರಿ ಏನೋ ಚರ್ಮದ ಬಣ್ಣ ಮತ್ತು ಕಣ್ಣು ಅಷ್ಟೇ ಕಪ್ಪಗಿರುತ್ತೆ. ಅದೇ ಅದು ಏಷ್ಯಾ ಭೂಖಂಡ ಬಂದು ಏಷ್ಯಾ ಭೂಖಂಡಕ್ಕೆ ಸೇರಿದ ಮೇಲೆ ಏನು ಯುರೋಪ್ ಕಡೆಯಿಂದ ಜನ ಬಂದರು, ಅವ್ರನ್ನ ಆರ್ಯನ್ಸ್ ಅಂತ ಹೇಳ್ತೀವಿ. ಸೊ ಆ ಆರ್ಯನ್ ಜನಾಂಗ ಬಂದ ಮೇಲೆ ಅಲ್ಲಿರೋರು ಅವ್ರದ್ದು ನೀಲಿ ಕಣ್ಣು. ಸೊ ಅಲ್ಲಿರೋರು ಬಂದು ಇಲ್ಲಿ ಆಫ್ರಿಕನ್ ಜನಾಂಗದ ಜನದ ಜೊತೆ ಏನೋ ಮುಂದಿನ ಪೀಳಿಗೆಗಳು ಬಂದಾಗ ಹೆಂಗೆ ಅಂದರೆ, ಈ ಕಡೆ ನೀಲಿಯಿಂದ ಕಾಮನ್ ಬಿಲ್ಲಲ್ಲಿ ನೋಡ್ತೀವಲ್ಲ, ಆ ಥರ ನೀಲಿ, ಹಸಿರು, ಹಳದಿ, ಕಿತ್ತಲೆ, ಕೆಂಪು, ಕಂದು, ಅದು ಹೋಗಿ ಕಂದು ಮತ್ತು ಕಪ್ಪು ಆಗುತ್ತೆ. ಸೊ ಮೆಜಾರಿಟಿ ನಾವು ಭಾರತದಲ್ಲಿ ನೋಡೋದು ಏನು ದ್ರಾವಿಡರು ಅಂತ ಹೇಳ್ತೀವಲ್ಲ, ನಾವೆಲ್ಲ ಕರಿ ಚರ್ಮ ಮತ್ತು ಕಪ್ಪು ಬಣ್ಣ. ಸೊ ಈಗ ನೀವು ಹೇಳಬೇಕಾದ್ರೆ, ಈಗ ರಾಜ್ಕುಮಾರ್ನ ನೋಡಿದ್ರೆ ಸ್ವಲ್ಪ ಅವರು ಆರ್ಯನ್ ಜನಾಂಗ ಥರ ಎತ್ತರಿಗೆ ಸ್ವಲ್ಪ ಬೆಳ್ಳಿಗಿದ್ರು. ಅದೇ ಪಾರ್ವತಮ್ಮ ಅವರು ಕುಳ್ಳಿಗೆ ಕಪ್ಪಗಿದ್ರು. ಸೊ ಇಲ್ಲಿ ಅವ್ರ ಮಕ್ಕಳಲ್ಲೇ ವ್ಯತ್ಯಾಸ ನೋಡ್ತೀವಿ ನಾವು. ರಾಘವೇಂದ್ರ ರಾಜ್ಕುಮಾರ್ ಎತ್ತರಿಗೆ ಬೆಳ್ಳಿಗೆ ಸ್ವಲ್ಪ ಕೆಂಚು ಕಣ್ಣು, ಅದೇ ಪುನೀತ್ ರಾಜ್ಕುಮಾರ್ ಕಪ್ಪುಗೆ ಕರಿ ಕಣ್ಣು, ಶಿವರಾಜ್ಕುಮಾರ್ ಒಂಥರ ಇಬ್ರು ಮಧ್ಯ, ಸ್ವಲ್ಪ ಹೈಟಲ್ಲೂ ಮಧ್ಯದಲ್ಲಿ, ಆಮೇಲೆ ಕಣ್ಣಲ್ಲೂ ಸ್ವಲ್ಪ ಆ ಥರ. ಸೊ ಈ ರೀತಿ ಒಂದು ಜನಾಂಗದ ಅಂದರೆ ಇಲ್ಲಿ ನೀಲಿ ಕಣ್ಣು, ಇಂಗ್ಲೀಷಲ್ಲಿ ಬ್ಲೂ ಐಡ್ ಬಾಯ್ ಅಂತ ಹೇಳ್ತಾರೆ. ಸೊ ಅದು ಏನಕ್ಕೆ ಗಾದೆಗಳು ಹುಟ್ಕೊಂತು ಅಂತಂದರೆ, ಆ ನೀಲಿ ಕಣ್ಣಿನ ಯುರೋಪಿಯನ್ರು ಅವರ ಜನಾಂಗ ದೊಡ್ಡದು ಅಂತ ತೋರಿಸ್ಕೊಳ್ಳೋದಕ್ಕೆ ಈ ಥರ ನಮ್ಮಲ್ಲಿ ಒಂದು ಸುಳ್ಳಿನ ಬೀಜ ಬಿತ್ತಿದ್ದಾರೆ ಅಷ್ಟೇ. ಆದರೆ ನಾನು ಹೇಳ್ತೀನಿ, ಕಣ್ಣು ಇಂಪಾರ್ಟೆಂಟ್ ಅಲ್ಲ, ಮನಸ್ಥಿತಿ ಇಂಪಾರ್ಟೆಂಟು. ನಾವು ಕೇಳ್ಕೊಬೇಕಾಗಿರೋದು, ನನಗೆ ಒಳ್ಳೆ ಮಗು ಕೊಡಪ್ಪ, ಒಳ್ಳೆ ಮನಸ್ಸಿರೋ ಮಗು ಕೊಡಪ್ಪ. ಯಾವ ಕಣ್ಣು ಜಾಸ್ತಿ ಆಗಿದೆ ಅದು ಹೆಂಗೆ ಅಂದರೆ, ಈಗ ಯಾವುದಕ್ಕೆ ನೀವು ಪ್ರಚಾರ ಜಾಸ್ತಿ ಕೊಡ್ತಿರೋ ಅದಕ್ಕೆ ಆಸೆ ಜನ ಜಾಸ್ತಿ ಬ್ಲೂ ಐಸ್ ಬೇಕು ಅಂತ ಆ ಫುಡ್ ತಿನ್ನೋದು, ಈ ಫುಡ್ ತಿನ್ನೋದು, ಅದು ಬದಲಾಗೋದಿಲ್ಲ ಅಂತ ಹೇಳ್ತಾರೆ. ಏನೋ ನಾವು ಕಣ್ಣು ಏನೇ ತಿಂದ್ರೂ ಅದು ಬದಲಾಗಲ್ಲ. ಇನ್ನೂ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೋಬೇಕು. ಸೊ ಎಷ್ಟೋ ಜನ ಈಗ ಏನೋ ಗ್ರೀನ್ ಕಲರ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೋತಾರೆ. ಆಮೇಲೆ ಈಗ ನೋಡ್ಬೋದು, ಕೆಲವೊಬ್ರು ಕರಿಷ್ಮಾ ಕಪೂರು, ಕರೀನಾ ಕಪೂರ್, ಅವರೆಲ್ಲ ಸ್ವಲ್ಪ ಬ್ಲೂ ಗ್ರೀನ್ ಆ ಥರ ಕಲರ್ ಇರುತ್ತೆ. ಋತಿಕ್ ರೋಷನ್ ಇರ್ಬೋದು, ಐಶ್ವರ್ಯ ರೈ ಅವರು ಮಂಗಳೂರವರು ಸ್ವಲ್ಪ ಹಳದಿ ಬಣ್ಣ ಇರುತ್ತೆ ಆ ಥರ. ಸೊ ಇವ್ರುಗಳು, ಆಮೇಲೆ ಫಿಲ್ಮ್ ಆ್ಯಕ್ಟರ್ಸ್ಗಳು ಎಷ್ಟೊಂದು ಸತಿ ಲೆನ್ಸ್ಗಳು ಹಾಕೋತಾರೆ, ಅವ್ರು ಯಾವ್ದು ನಿಜವಾದ ಬಣ್ಣ ಅಂತಲೂ ಗೊತ್ತಾಗಲ್ಲ ಅನ್ನೋ ಥರ ಇರುತ್ತೆ. ಸೊ ಬಟ್ ನಾನು ಹೇಳೋದು, ನಾವು ಚರ್ಮದ ಬಣ್ಣಕ್ಕಿಂತ ಕಣ್ಣಿನ ಬಣ್ಣದಕ್ಕಿಂತ ನಮ್ಮ ಮನಸ್ಸಿನ ಭಾವನೆಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು. ಅಂದರೆ ಪ್ರತಿಯೊಬ್ಬ ತಾಯಿನೂ ನನ್ನ ಮಗ ಕುವೆಂಪು ಅವ್ರು ಹೇಳ್ದಂಗೆ ವಿಶ್ವಮಾನವ ಆಗಬೇಕು ಅಂತ ಆಸೆ ಪಡಬೇಕೇ ಹೊರತು, ಅವ್ನ ಬಣ್ಣ ಕಪ್ಪಗಿರಬೇಕು, ಇಲ್ಲ ನಂಗೆ ಗಂಡು ಮಗುನೇ ಬೇಕು, ಅಥವಾ ನನಗೆ ನೀಲಿ ಕಣ್ಣನೇ ಬೇಕು ಅಂತ ಆಸೆ ಪಡಬಾರ್ದು ಅಂತ ನಾನು ಹೇಳ್ತೀನಿ. ಸೊ ಆ ರೀತಿ ನಮ್ಮ ಆಸೆ ಮತ್ತು ಗುರಿಗಳು, ಈಗ ಪ್ರಪಂಚದಲ್ಲಿ ಎಲ್ಲರೂ ನನ್ನ ಮಕ್ಕಳು ನೀಲಿ ಕಣ್ಣಾಗಿರ್ಬೇಕು ಅಂತಂದರೆ ಅವರು ಯುರೋಪಿಯನ್ಸ್ನೇ ಮದುವೆ ಆಗಬೇಕು. ಅಂದರೆ ಇಲ್ಲಿ ಮನಸ್ಥಿತಿ ಹೆಂಗೆ, ಸಾಮಾಜಿಕ ಮನಸ್ಥಿತಿ ಕೆಲಸ ಮಾಡುತ್ತೆ ಅಂದರೆ, ಅವನು ಬೆಳ್ಳಿಗಿರೋನು ನೀಲಿ ಕಣ್ಣವನಿಗೆ ಅವನಿಗೆ ಹೆಣ್ಣು ಕೊಡಬೇಕು, ಅವನಿಗೆ ಮಕ್ಕಳು ಮದುವೆ ಮಾಡಬೇಕು, ಅವನ ಹತ್ರ ಮಕ್ಕಳು ತಿಳ್ಕೋಬೇಕು ಅನ್ನೋ ಥರ. ಮಗ ಬೆಳ್ಳಗಿದಾನೆ ಅಂದ್ರೆ ಅವನಿಗೆ ಮ್ಯಾಚ್ ಆಗ್ಬೇಕಪ್ಪ, ಬಿಳಿ ಹುಡುಗಿನೇ ತರಬೇಕು. ಇದು ಈಗ ಚರ್ಮದ ಬಣ್ಣ ಕಪ್ಪು ಇದ್ರೂ ಕಪ್ಪು ಕಸ್ತೂರಿ ಅನ್ನೋ ಪದ ಅನ್ನೋ ಒಂದು ಗಾದೆನ ನಾವು ಜಾಸ್ತಿ ಪ್ರಚಾರ ಮಾಡಬೇಕಾಗಿದೆ.
ಸೊ ಬ್ಲೂ ಐಡ್ ಬಾಯ್ಗಿಂತ ಕಪ್ಪು ಕಸ್ತೂರಿ ಅಂತ ಪ್ರಚಾರ ಮಾಡಿದಾಗ ಅವಾಗ ಇವಾಗ ಹೆಂಗಾಗಿದೆ ಅಂದರೆ, ಮೊನ್ನೆ ಒಂದು ನನ್ನ ಫ್ರೆಂಡ್ ಒಬ್ಬ, ಅವರು ಯಾರೋ ಅವ್ರ ಫ್ರೆಂಡ್ ಮನೇಲಿ ಒಂದು ವರಾಹಿ ವ್ರತ ಮಾಡ್ತಾಯಿದ್ರು. ಆ ವರಾಹಿ ವ್ರತ ಅಂತಂದರೆ ಹೆಣ್ಣು ರೂಪದಲ್ಲಿ ಏನೋ ಒಂದು ಏನೋ ಹಂದಿ ಮುಖ ಇರೋ ಥರ ಆ ದೇವಿಗೆ ಪೂಜೆ ಮಾಡ್ತಾರೆ. ಆ ದೇವಿ ಪೂರ್ತಿ ಹಸಿರು ಬಣ್ಣ ಆಗಿದೆ. ಅಂದರೆ ಅಲ್ಲಿ ಅವ್ರಿಗೆ ಸಬ್ಕಾನ್ಷಿಯಸ್ಲಿ ಹೆಂಗೆ ಅಂದರೆ, ಕಪ್ಪುಗಿರೋ ಹೆಣ್ಣನ್ನು ನೀನು ಮದುವೆ ಆಗು ಅನ್ನೋ ಥರ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಮಾಡ್ತಾರೆ. ಅಂದರೆ ಒಳಗೊಳಗೆ ಅವರು ನೀನು ಬೇಕಿದ್ರೆ ಅವ್ರನ್ನೂ ಮದುವೆ ಆಗು ಅನ್ನೋ ಲೆವೆಲಲ್ಲಿ ಕ್ರಿಯೇಟ್ ಮಾಡ್ತಾರೆ. ಆದರೆ ಹೊರಗಡೆ ಪ್ರಚಾರ ಬೆಳ್ಳಗಿರೋ ಹುಡುಗಿ, ಬೆಳ್ಳಗಿರೋ ನೀಲಿ ಕಣ್ಣು ಅನ್ನೋ ಥರ. ಅಂದರೆ ಇದು ಒಂದು ಜನಾಂಗೀಯ ಇಂಡಸ್ಟ್ರಿ ಬಂದ್ಮೇಲಂತೂ ಈಗ ವೈಟ್ ಇರೋರೇ ಆಗ್ಬೇಕು, ಆಗಿರ್ಬೇಕು, ನನ್ ಮದ್ವೆ ಆಗೋಳು ಹೀರೋಯಿನ್ ತರ ಇರ್ಬೇಕು, ಆ ರೀತಿ ಒಂದು ಮನಸ್ಥಿತಿ ಜಾಸ್ತಿ. ಹೌದು. ಆದರೆ ಏನೋ ಬಣ್ಣಕ್ಕಿಂತ ಮನಸ್ಸು ಇಂಪಾರ್ಟೆಂಟು ಅನ್ನೋದನ್ನ ಪ್ರಚಾರ ಕೊಡಲ್ಲ. ಯಾಕಂದ್ರೆ ಅದನ್ನ ಎನ್ಕ್ಯಾಶ್ ಮಾಡೋಕ್ಕಾಗಲ್ಲ. ಈಗ ಅದು ನೀಲಿ ಏನೋ ಬಿಳಿ ಬಣ್ಣಕ್ಕೆ ಪ್ರಚಾರ ಕೊಟ್ಟು ನೀಲಿ ಕಣ್ಣಕ್ಕೆ ಪ್ರಚಾರ ಕೊಟ್ರೆ ಆ ಜನಾಂಗ ಉದ್ಧಾರ ಆಗತ್ತೆ. ಸೊ ಆ ಯುರೋಪಿಯನ್ ಜೀನ್ಸ್ ಇರೋರು, ಅವರ ವಂಶಗಳು, ಅವರು ಅಧಿಕಾರಕ್ಕೆ ಬರ್ತಾರೆ. ಈಗ ಸುಮಾರು ಅದೇ ಆ ಥರ ಆಗೋಗಿದೆ ಪ್ರಪಂಚದಲ್ಲಿ. ಈಗ ಭಾರತದಲ್ಲೇ ನೀವು ನೋಡಿ, ಎಷ್ಟೋ ಜನ ರಾಜಕಾರಣಿಗಳು, ಮಠಾಧೀಶರುಗಳು, IAS ಆಫೀಸರ್ ಇರ್ಬೋದು, KS ಆಫೀಸರ್ಸ್ ಇರ್ಬೋದು, ಮೀಡಿಯಾದಲ್ಲೂ ಅಷ್ಟೇ, ಆಮೇಲೆ ಈವನ್ ಜುಡಿಷರಿನೂ ಅಷ್ಟೇ, ನೀಲಿ ಕಣ್ಣವ್ರಿಗೆ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಇದು ಜನಾಂಗೀಯ ಆ ರೀತಿ ಪ್ರಚಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜನ. ಇಲ್ಲ, ಆ ರೀತಿ ದಬ್ಬಾಳಿಕೆ ನಡೀತಾ ಇದೆ. ನೀಲಿ ಕಣ್ಣಿಗೆ ಯಾಕೆ ಅಷ್ಟು ಅಂದ್ರೆ ಇದು ಯುರೋಪಿಯನ್ಸ್ಗೆ ಜೀತ ಮಾಡಬೇಕು ಅನ್ನೋದು. ಸೊ ಇಲ್ಲಿರೋ ನೀಲಿ ಕಣ್ಣವರು ಅವ್ರ ವಂಶಜರು ಯುರೋಪಿಯನ್ಸ್ ವಂಶ. ಸೊ ಅವ್ರಿಗೆ ಅದು ಬದ್ಧತೆ ಇರುತ್ತೆ. ಈಗ ಗೋಖಲೆ ಅವರೇ ಹೇಳ್ಕೊಂಡಿದ್ದಾರೆ, ನಾವು ಆರ್ಯನ್ಸು ಆರ್ಕ್ಟಿಕ್ ಇಂದ ಬಂದಿದ್ದು ಅಂತ. ಅಂದ್ರೆ ಏನು, ಇವಾಗ ಮಂಜು ಏನೋ ಮುಚ್ಚೋಗಿರೋ ಪ್ರದೇಶದಿಂದ ಆರ್ಯನ್ಸು ಮೊದಲು ಬಂದಿದ್ದು ಅಂತ ಹೇಳ್ತಾರೆ. ಸೊ ಅಂದ್ರೆ ಆ ನೀಲಿ ಕಣ್ಣಿನ ಜನಾಂಗಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಸಿಗಬೇಕು ಅಂತ ಇವ್ರು ಈ ತರ ನಮಗೆ ಇದನ್ನ ಸೈಕಲಾಜಿಕಲ್ ಆಪರೇಷನ್ಸ್ ಅಂತ ಹೇಳಿ, ಅಂದ್ರೆ ಮಾನಸಿಕ ಕಾರ್ಯಾಚರಣೆಗಳು, ನಮ್ಮ ಮನಸ್ಸನ್ನ ಅದಕ್ಕೆ ಒಲವು ಮಾಡಿಸೋ ತರ. ನಾವು ಇನ್ನು ಆಕ್ಚುಲಿ ಕಪ್ಪುನು ಕಸ್ತೂರಿ ಅನ್ನೋ ಮನಸ್ಥಿತಿನ ನಾವು ಬೆಳೆಸಿದಾಗ ಅವಾಗ ಕರಿ ಕಣ್ಣವ್ರಿಗೂ ಪ್ರಾಮುಖ್ಯತೆ ಸಿಗುತ್ತೆ, ಕಪ್ಪು ಚರ್ಮಕ್ಕೂ ಪ್ರಾಮುಖ್ಯತೆ ಸಿಗುತ್ತೆ. ಅದಕ್ಕಿಂತ ಮುಖ್ಯ ನೀಲಿ ಕಣ್ಣಾಗ್ಲಿ ಕರಿ ಕಣ್ಣಾಗ್ಲಿ ನಮ್ಮ ಮನಸ್ಸು ಮುಖ್ಯ ಅನ್ನೋದನ್ನ ಕುವೆಂಪು ಅವರು ಹೇಳಿದ್ರು. ಬನ್ನಿ ವಿಶ್ವಮಾನವರಾಗೋಣ ಅಂತ ಹೇಳಿದ್ರು. ಆ ವಿಶ್ವಮಾನವತೆ ನಾವು ಬೆಳೆಸ್ಕೋಬೇಕಾಗಿದೆ. ಸೊ ಈ ರೀತಿ ಭೇದ ಭಾವಕ್ಕಿನ್ನ ನಾವು ಒಂದು ಭ್ರಾತೃತ್ವ, ಒಂದು ಏನೋ ಸೋದರತೆ ಬೆಳೆಸ್ಕೊಂಡಾಗ ನಾವೆಲ್ಲರೂ ಒಗ್ಗಟ್ಟಾಗಿರ್ತೀವಿ, ನಾವೆಲ್ಲರೂ ಆರೋಗ್ಯವಾಗಿರ್ತೀವಿ. ಸರ್, ಈಗ ಬ್ಲೂ ಐಸ್ ಬಂದಿರೋದೇ ರೇರು ಇಂಡಿಯಾಕ್ಕೆ. ಭಾರತದಲ್ಲಿ ಇರೋರೇ ಕೆಲವೊಂದಷ್ಟು ಜನ ಮಾತ್ರ. ಯಾಕೆ ಬಂದಿರಬಹುದು ಅಂತ ಇದು ಏನಾದ್ರು ಎಫೆಕ್ಟ್ ಇದೆಯಾ, ಅಥವಾ ಏನಾದ್ರು ಆ ರೀತಿ ಏನಾದ್ರು ಪ್ರಾಬ್ಲಮ್ ಇದೆಯಾ? ಇಲ್ಲ, ಏನೋ ನೀವು ಬೇಕಿದ್ರೆ ಬೈಬಲ್ ನೋಡ್ಬೋದು. ಅದರಲ್ಲಿ ಏನು ಮೋಸಸ್ಸು ಅವನ ಮಕ್ಕಳುಗಳನ್ನೆಲ್ಲ ಎಲ್ಲ ಕಡೆಗೂ ಕಳಿಸ್ದ. ಆಮೇಲೆ ಇದು ಒಂದು ಜನಾಂಗೀಯ ಪ್ರಾಮುಖ್ಯತೆ ಮತ್ತೆ ಒಂದು ಪ್ರಾಧಾನ್ಯತೆಗೆ ನಡೀತಾ ಇರೋ ಒಂದು ಪಾಪ್ಯುಲೇಷನ್ ಪಾಲಿಟಿಕ್ಸ್, ಇದು ರಾಜಕಾರಣ. ಹೆಂಗೆ ಅಂದ್ರೆ ಈಗ ಒಬ್ರು ವಂಶದವರು 100 ಜನ ಇದ್ರೆ, ಇನ್ನೊಬ್ರು ವಂಶದವರು 50 ಜನ ಇದ್ರೆ ಅವರೇ ಪ್ರಾಮುಖ್ಯತೆಗೆ ಬರ್ತಾರೆ. ಈಗ ಮನೆತನಗಳು ಏನು ಹಳ್ಳಿಗಳಲ್ಲಿ ನಡೆಯುತ್ತೆ, ಅದೇ ತರ ಇದು ಪೂರ್ತಿ ವಿಶ್ವಮಟ್ಟದಲ್ಲೇ ನಡೆಯೋದು. ಆ ಜನಾಂಗದವರು, ನೀಲಿ ಕಣ್ಣಿನ ಜನಾಂಗದವರು, ಅವರ ಸಂಖ್ಯೆ ಜಾಸ್ತಿ ಆದಾಗ ಅವ್ರಿಗೆ ಪ್ರಾಮುಖ್ಯತೆ ಸಿಗುತ್ತೆ ಅನ್ನೋದು. ಸೊ ಹಾಗೆ ಶುರುನಲ್ಲಿ ಈಗ ಅವ್ರು ಬಂದಾಗ, ಯಾರೋ ವಿದೇಶದಿಂದ ಬಂದಿದ್ದಾನೆ, ಅವ್ನಿಗೆ ನಾವ್ಯಾಕೆ ಏನೋ ಪ್ರಾಶಸ್ತ್ಯ ಕೊಡಬೇಕು ಅನ್ನೋ ಥರ ಇದ್ದಾಗ ಈ ಗಾದೆಗಳು ಅವ್ರಿಗೆ ಸಹಾಯ ಮಾಡುತ್ತೆ ಅನ್ನೋ ಥರ. ಸೊ ಆ ರೀತಿ ಅವರು ಬೆಳೀತಾ ಅವ್ರ ಜನಸಂಖ್ಯೆ ಜಾಸ್ತಿ ಆದಂಗೆ ಇವಾಗಲೂ ನೋಡ್ಬೋದು, ದಕ್ಷಿಣ ಭಾರತದಲ್ಲೂ ತೀರಾ ಏನೋ ಪೂರ್ತಿ ಕರಿ ಕಣ್ಣಿರೋರು ತುಂಬ ಕಡಿಮೆ ಆಗ್ತಾ ಇದ್ದಾರೆ. ಎಲ್ಲ ಅಂದರೆ ಹೈಬ್ರಿಡೈಸೇಷನ್ ಆಗ್ತಾ ಇದೆ. ಅಂದರೆ ಬಿಳಿ ಹುಡುಗಿ ಬೇಕು, ನೀಲಿ ಕಣ್ಣವಳು ಬೇಕು ಅಂತಂದರೆ ನೆಕ್ಸ್ಟ್ ಹುಟ್ಟೋ ಮಕ್ಕಳು ಕರಿ ಕಣ್ಣಿಂದ ಕಂದು ಬಣ್ಣ ಆಗುತ್ತೆ, ಆಮೇಲೆ ಏನೋ ಹಸಿರು ಹಳದಿ ಆ ಥರ ಶುರು ಆಗುತ್ತೆ. ಸೊ ಇದು ಯಾಕೆ ಪ್ರಾಮುಖ್ಯತೆ ಈಗ ಬಂದಿರೋದು ಅಂತಂದರೆ, ಕೋವಿಡಲ್ಲಿ ನಾವು ಇದನ್ನು ತುಂಬ ಚೆನ್ನಾಗಿ ಅನಲೈಸ್ ಮಾಡಿದ್ವಿ. ಏನಾಯಿತು ಅಂದರೆ, ಏನು ಕೋವಿಡ್ ವೈರಸ್ ಇತ್ತು, ಆಮೇಲೆ ವೈರಸ್ಸಿಂದ ಇನ್ಫೆಕ್ಷನ್ ಬಂದವರು, ಆಮೇಲೆ ವ್ಯಾಕ್ಸಿನ್ ತೊಗೊಂಡು ತೊಂದರೆ ಆದವರು, ಅದು ಜಾಸ್ತಿ ಕರಿ ಕಣ್ಣವ್ರು ಆಯಿತು. ಈಗ ನಾನು ರಾಜ್ಕುಮಾರ್ ಅವರ ಮನೆತನ ಹೇಳಿದೆ. ಈಗ ಪುನೀತ್ ರಾಜ್ಕುಮಾರು ಫೈಸರ್ ಇಂಜೆಕ್ಷನ್ನು 2ನೇದು ತೊಗೊಂಡು 5 ದಿನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಿದ್ರು. ಅದೇ ಶಿವರಾಜ್ ಕುಮಾರ್ ಅವರು ಫೈಸರ್ ಇಂಜೆಕ್ಷನ್ ತೊಗೊಂಡು ಅವ್ರಿಗೆ ಬ್ಲಾಡರ್ ಕ್ಯಾನ್ಸರ್ ಆಯಿತು. ಆಮೇಲೆ ಇವಾಗ ಜಪಾನ್ ಅವರು ಹೇಳಿದ್ದಾರೆ, ಈ ಫೈಸರು ನಮಗೆ ಸಿಕ್ಕಿರೋದು ಕೋವಿಶೀಲ್ಡು, ಕೋವ್ಯಾಕ್ಸಿನು, ಅದನ್ನು ಹೆಚ್ಚು ಕಡಿಮೆ ಎಲ್ಲ ಒಂದೇ ಥರನೇ ಇದೆ.
ಸಣ್ಣ ಸಣ್ಣ ವ್ಯತ್ಯಾಸಗಳಷ್ಟೇ. ಆದರೆ ನಾವು ಕೋವಿಶೀಲ್ಡ್ ತಗೊಂಡಿರೋರಲ್ಲೂ ನಾವು ನೋಡಿದ್ದೇನೆಂದ್ರೆ ಯಾರ ಕಣ್ಣು ಕಪ್ಪಗಿರುತ್ತೋ ಅಂಥವ್ರಿಗೆ ಜಾಸ್ತಿ ಕಾಂಪ್ಲಿಕೇಶನ್ಸ್ ಆಗಿದೆ. ಏನೋ ಫಿಟ್ಸ್ ಬರೋದಿರಲಿ, ಸ್ಟ್ರೋಕ್ ಆಗೋದು ಅಂದ್ರೆ ಅಥವಾ ಕಪ್ಪು ಕಣ್ಣು ಕ್ಯಾನ್ಸರ್ ಅಂದ್ರೆ ಬರೋದು. ವೀಕ್ನೆಸ್ ಏನು ಇಲ್ಲ, ಅಂತ? ಇಲ್ಲಿ ಅದನ್ನ ಬೇಕು ಅಂತ ಕರಿ ಕಣ್ಣವ್ರನ್ನ ಆಫ್ರಿಕನ್ಸು ಮತ್ತೆ ಏಷ್ಯನ್ಸ್ನ ಸಾಯಿಸೋದಕ್ಕೆ ಮಾಡಿದ ವೈರಸ್ ಇದು. ಟಾರ್ಗೆಟೆಡ್ ಇದು ಏನೋ ಬಯೋಲಾಜಿಕಲ್ ವೆಪನ್ ಅಂತ, ಮಿಸೈಲ್ ಅಂತ ಹೇಳ್ತೀವಿ. ಸೊ ಈ ರೀತಿ ಅದನ್ನ ಇವಾಗ ರಾಬರ್ಟ್ ಎಫ್ ಕೆನೆಡಿ ಜೂನಿಯರ್, ಅವರು ಜಾನ್ ಎಫ್ ಕೆನೆಡಿ ಪ್ರೆಸಿಡೆಂಟ್ ಆಗಿದ್ರಲ್ಲ, ಅವರ ಅಣ್ಣನ ಮಗ, ಅವರೇ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಇದು ಈ ತರ ಅಂತ. ಸೊ ನಾನು 2021 ನನ್ನ ಪೇಷಂಟ್ ಅಲ್ಲಿ ಗಮನಿಸಿ ಅಂದ್ರೆ ನಾನು ನೋಡಿ ಕೋವಿಡ್ ಹೇಳ್ತಾ ಇದ್ದೆ. ವ್ಯಾಕ್ಸಿನೇಷನ್ ಕೋವಿಡ್ ಬರೋಕ್ಕಿಂತ ಮೊದ್ಲೇನೆ ಕಂಡು ಹಿಡಿದಿದ್ರು ಅಂತ ಹೌದು. ಹೇಳ್ತಾ ಇದ್ರು. ಹೌದು, So, ಏನೋ ಈವನ್ RT-PCR ಟೆಸ್ಟ್ಗಳ್ನು ಅವರು 2017 COVID-19 ಅಂತ ಹೆಸರಲ್ಲೇ ಗ್ಲೋಬಲ್ ಟೆಂಡರ್ ಕರೆದು ಆ ರಾಕಿಫೆಲ್ಲರ್ ಫೌಂಡೇಶನ್ ಅವರು ಎಲ್ಲ ಕಡೆ ದುಡ್ಡು ಹಂಚಿದ್ದಾರೆ. ನಮಗೆ ಪರಿಚಯ ಇರೋರೇ ಒಬ್ರು, ಅವರ ರಿಲೇಟಿವೇ ಮಷಿನ್ಗಳು ತಂದು ಇಟ್ಕೊಂಡು 2 ವರ್ಷ ಸುಮ್ಮನೆ ಗೋಡನಲ್ಲಿಟ್ಟು ಆಮೇಲೆ 20 ಅವರು ಚೆನ್ನಾಗಿ ದುಡ್ಡು ಮಾಡ್ಕೊಂಡಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.